ಮನಸ್ಸು ಜೋಪಾನ, ಮೌನದ ನೋವಿಗೆ ಅಕ್ಷರಗಳ ಮುಲಾಮು ಬರೆದಿರೋದು ಪದಚಿನ್ನಿ ಅವರು. ಬನ್ನಿ ಸೇಮ್ ಚಾಪ್ಟರ್ ಪ್ರೀತಿಯಲ್ಲಿ ಸೋತರೆ ತಪ್ಪೇನಿಲ್ಲ ಅನ್ನೋದ್ರಿಂದ ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ ಓದೋಣ. ಸೊ ಯಾತ್ರೆ ಬಗ್ಗೆ ಹೇಳ್ತಾ ಇದ್ರು. ಇವತ್ತು ನಾವೇನು ಕಲಿಯೋಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಏನು ಕಲ್ತರು ಇವರು ಅಂದರೆ ಮೌನದ ಜೊತೆ ಮಾತುಕತೆ. ಮೌನದ ಜೊತೆ ಮಾತುಕತೆ ಅಂದರೆ ಸೈಲೆಂಟ್ನ ಮಾತಾಡಿಸೋದು. ಓಕೆ, ಹೇಗೆ? 2ನೇ ದಿನ 10 ಕಿಲೋಮೀಟರ್ ಚಾರಣ ಮಾಡಿ ಮುಂದಿನ ಕ್ಯಾಂಪ್ಗೆ ಹೋಗಬೇಕಿತ್ತು. ಪ್ರತಿದಿನ ಸಂಜೆ ಬೆಳಗ್ಗೆ ಮತ್ತು ಟ್ರಕ್ನ ದಾರಿಯ ಬಗ್ಗೆ ಟ್ರಕ್ ಲೀಡರ್ ವಿವರವಾಗಿ ಮಾಹಿತಿ ನೀಡ್ತಾಯಿದ್ರು. ಇದರಿಂದ ಮಾನಸಿಕವಾಗಿ ಸಿದ್ಧ ಆಗುತ್ತೆ ಅನ್ನೋದಕ್ಕೋಸ್ಕರ ಮುಂಚೆನೇ ವಿಷಯಗಳನ್ನು ಯಾಕೆ ತಿಳಿಸ್ತಾ ಇದ್ರು ಅಂದರೆ ಮೆಂಟಲಿ ಪ್ರಿಪೇರ್ ಆಗಲಿ ಅಂತ. ಓಕೆ, ನಮಗೆ ಈ ಸಲ ಯಾತ್ರೆ ಹೋದಾಗ ಏನು ಕಾಮಿಡಿ ಅಂದರೆ 21 ಕಿಲೋಮೀಟರ್ಸ್ ವಾಕ್ ಮಾಡಬೇಕಿತ್ತು. ನಾವು ಮಿಸ್ ಆಗಿಬಿಟ್ಟು ಬೇರೆ ರೋಡಿಗೆ ಹೋಗ್ಬಿಟ್ಟಿದ್ದೀವಿ. 2-3 ಕಿಲೋಮೀಟ್ರ್ ಹೋದ್ಮೇಲೆ ಗೊತ್ತಾಯಿತು ಅದು ರಾಂಗ್ ರೂಟ್ ಅಂತ. ಓಕೆ, ಜಸ್ಟ್ ಥಿಂಕ್ ಮಾಡಿ, 21 ಕಿಲೋಮೀಟ್ರ್ ಹೋಗಿ ರಾಂಗ್ ರೂಟಿಗೆ ಹೋದರೆ 3 ಕಿಲೋಮೀಟ್ರು ಹೆಂಗಾಗುತ್ತೆ? 21 ಕಿಲೋಮೀಟ್ರ್ ನಡಿಬೇಕು, ಇನ್ನು 22, 23, 24, ಅಯ್ಯೋ 24 ಆಗಿಬಿಡುತ್ತೆ ಅಂತ ಅನಿಸುತ್ತೆ ಅಲ್ವಾ? ಅದಕ್ಕೆ ಮುಂಚೆನೇ ಪ್ರೀ ಪ್ಲ್ಯಾನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಹಾಗೆ ಮನಸ್ಸು ದಾರಿ ತಪ್ಪದಾಗಲೂ ಕೂಡ ವಿಚಲ ಆಗಬಾರ್ದು ಅನ್ನೋದನ್ನು ನಾನಲ್ಲಿ ಕಲಿತೆ. 2-3 ಕಿಲೋಮೀಟ್ರ್ ರಾಂಗ್ ರೂಟ್ಗೆ ಹೋಗಿದ್ದರೂ ಸಹ ಅದನ್ನು ಆಕ್ಸೆಪ್ಟ್ ಮಾಡಿದ್ವಿ. ಹೋಗಲಿ ಬಿಡು, ಭಗವಂತ 21 ಕಿಲೋಮೀಟ್ರ್ ನಡೆಸೋ ಕಡೆ 25 ಕಿಲೋಮೀಟ್ರ್ ನಡೆಸ್ತಾ ಇದ್ದಾನೆ, ಇನ್ನೇನೋ ಕರ್ಮ ಕಳೆಯೋದಿದೆ ಅನಿಸುತ್ತೆ, ನಡೆಯೋಣ ಅಂತ ಡಿಸೈಡ್ ಆಗಿಬಿಟ್ಟು ನಡೆದ್ಬಿಟ್ಟೆ. ಓಕೆ, ಸೊ ಹಾಗೆ ಇಲ್ಲಿ ಮುಂಚೆ ತಿಳಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಗ್ರೂಪ್ನಲ್ಲಿ ಹೋಗುವಾಗ ತಲೆಹರಟೆ ಮಾಡೋದು ಕಾಮನ್ ಅಲ್ವಾ? ಒಬ್ರನ್ನೊಬ್ಬರು ಕಿಚಾಯಿಸೋದು, ಹಾಡಾಡೋದು, ಕೈಗೆ ಸಿಗೋ ಯಾವುದೋ ಕೋಲನ್ನು ಮುರಿಯೋದು, ಎಲೆಗಳನ್ನು ಕೀಳೋದು, ಚಂದ ಕಾಣೋ ಹೂಗಳನ್ನ ಕೀಳೋದು, ವಿಚಿತ್ರ ಪೋಸ್ಗಳು ಕೊಟ್ಟು ಫೋಟೋ ತಗೊಳ್ಳೋದು, ಇವೆಲ್ಲ ಸರ್ವೇ ಸಾಮಾನ್ಯ. ಹಾಗೆ ನಾವು ಇವೆಲ್ಲ ಮಾಡ್ತಾಯಿದ್ವಿ. ಆದರೆ ಏನು ಗೊತ್ತಾ, ನಡುವೆ ಆ ಯಾತ್ರೆ ನಡುವೆ 45 ನಿಮಿಷ ಸೈಲೆಂಟ್ ವಾಕ್ ಮಾಡಬೇಕು ಅಂತ ರೂಲ್ ಇತ್ತಂತ. ಗೊತ್ತಾಯ್ತಾ? ನಾವು ಅಂದ್ಕೊಂಡು ಹೋಗಿರ್ತೀವಿ ಅದು ಮಾಡೋಣ ಇದು ಮಾಡೋಣ ಅಂತ, ಬಟ್ ಸೈಲೆಂಟಾಗಿ ವಾಕ್ ಮಾಡಿ ಅಂತ. ಇದು ಒಂಥರ ಅದೊಂದು ನಿಯಮ. ಯಾಕೆ ಅಂದರೆ ಆ ಪ್ರಕೃತಿಯನ್ನು ಡಿಸ್ಟರ್ಬ್ ಮಾಡಬೇಡಿ, ಪ್ರಕೃತಿಯನ್ನು ಗಮನಿಸಿ, ಪ್ರಕೃತಿಯಲ್ಲಿ ಬೆರಿಬೇಕು ಅನ್ನೋ ಉದ್ದೇಶದಿಂದ. ನನ್ನಂಥವನಿಗೆ ಮಾತಾಡದೇ ಇದ್ದರೆ ಸತ್ತೇ ಹೋಗ್ತೀನಿ ಅಂತ ಅನಿಸ್ಬಿಡ್ತು. ಹೀಗಾಗಿ ಇದೊಂದು ದೊಡ್ಡ ಸವಾಲೇ ಆದರೂ ಸಹ ಪ್ರಕೃತಿಯು ನಮ್ಮ ಜೊತೆ ಮಾತಾಡುತ್ತೆ. ಕಿವಿಯಾಗಬೇಕು ಅಷ್ಟೆ. ಆಕಾಶವನ್ನು ಯಾರು ಮೊದಲು ಮುಟ್ಟುತ್ತಾರೆ ಎಂದು ಸ್ಪರ್ಧೆಗೆ ನಿಂತಿರುವ ಮರಗಳು, ಒಂದು ಇರುವೆಯು ಕೂರಲಾಗದಷ್ಟು ಪುಟ್ಟ ಹೂವು, ದಾರಿಯುದ್ದಕ್ಕೂ ನಮ್ಮ ಹೆಜ್ಜೆಗೆ ನಾದವಾಕುವ ತರೆಗೆಲೆಗಳು, ದೂರದಲ್ಲಿ ಕೇಳುವ ನದಿಯ ಸುಂದರ ರಾಗ, ಮೋಡಗಳ ಜೊತೆ ಗುದ್ದಾಟವು ತುಂಟಾಟವು ನಡೆಸುತ್ತಿರುವ ಪರ್ವತ ಶಿಖರಗಳು, ಮೇಲಿಂದ ಇಣುಕಿ ನೋಡುವ ಸೂರ್ಯ, ಒದ್ದರು ಕೆಲವೊಮ್ಮೆ ಅಲ್ಲಾಡದ ಕಲ್ಲುಗಳು, ದಾರಿ ಮಧ್ಯೆ ಅಡ್ಡ ಮಲಗಿದ ಮರದ ರಂಬೆಗಳು, ಮರವನ್ನೇ ತಬ್ಬಿಕೊಂಡಿರುವ ಸಣ್ಣ ಮೋಸಸ್ ಎಲ್ಲವೂ ಮಾತನಾಡುತ್ತವೆ. ನಾವು ಮೌನವಾಗಿದ್ದಾಗ ಮಾತ್ರ. ಎಲ್ಲವೂ ಕತೆಗಳು ಹೇಳುತ್ತೆ. ನಾವು ಮೌನವಾಗಿದ್ದಾಗ ಮಾತ್ರ. ಎಲ್ಲವೂ ಮಾತಾಡುತ್ತೆ ನಾವು ಮೌನವಾಗಿದ್ದಾಗ. ಎಲ್ಲ ಕತೆಗಳು ಹೇಳುತ್ತೆ ಅವು ನಾವು ಮೌನವಾಗಿದ್ದಾಗ. ಅವುಗಳ ಜೊತೆಗೆ ನಾವು ಮಾತಾಡಬಹುದು ಮೌನದಲ್ಲಿ. ಅದು ಸುಲಭವೂ ಹೌದು, ಬಾಯಿ ತೆರಿಬೇಕಾಗಿಲ್ಲ. ಹಾಗೆ ಹೇಳಿದರೆ ಅವು ಅರ್ಥ ಮಾಡ್ಕೊಳ್ಳುತ್ತೆ, ಹಾಗೆ ಹೇಳಿದರೂ ಅರ್ಥ ಮಾಡ್ಕೊಳ್ಳುತ್ತೆ. ಸುದೀರ್ಘವಾದ ಸಂಭಾಷಣೆ ನನ್ನ ಮತ್ತು ಅವುಗಳ ನಡುವೆ ನಡೀತು. ಏನೋ ಮಾತುಕತೆ ಎಂದು ಮಾತ್ರ, ಏನು ಮಾತುಕತೆ ಅಂತ ಮಾತ್ರ ಕೇಳಬೇಡಿ. ಅವುಗಳಿಗೆ ಮಾತು ಕೊಟ್ಟಿದ್ದೇನೆ, ಯಾರಿಗೂ ಹೇಳಲ್ಲ ಅಂತ. ರಹಸ್ಯ ಎಂದಿಗೂ ರಹಸ್ಯವಾಗಿರುತ್ತೆ. ಇವೆಲ್ಲದರ ನಡುವೆ ಹಸಿದ ಹೊಟ್ಟೆಯಲ್ಲಿ ರೋಹಿಣಿ ಬುಗ್ಯಾಲ್ ಏರುವಾಗ ಯಾಕಾದರೂ ಇಲ್ಲಿಗೆ ಬಂದು ಅಂತ ಅನಿಸಿದ್ದು ನಿಜ. ಹತ್ತಿದಷ್ಟು ಮುಗಿಯದ ಜಾಗ ಅದು. ಅಲ್ಲಿಂದ ಊಟ ಮಾಡಿ ದಾರಿ ಮಧ್ಯೆ ಎಲ್ಲರೂ ಆಟ ಆಡಿ ಸಾಯಂಕಾಲ ನಾವು ಕ್ಯಾಂಪ್ಗೆ ತಲುಪಿದ್ದೆವು. ಏರಿದಷ್ಟು ಇಳಿದಷ್ಟು ಎಲ್ಲವನ್ನು ಒಮ್ಮೆ ಮೆಲುಕು ಹಾಕಿದರೆ ನಮ್ಮ ಜೀವನವೂ ಹಾಗೆ ಅಲ್ವಾ ಅನಿಸುತ್ತೆ. ಕಷ್ಟಪಟ್ಟು ಏರುವ ಹೊತ್ತಿಗೆ ನಿಲ್ಲುವ ಪರಿಸ್ಥಿತಿ ಬರುತ್ತೆ. ಬಹಳ ಒದ್ದಾಡಿ ಇಳಿಯಬೇಕಾಗತ್ತೆ. ಸ್ವಲ್ಪ ವಿಶ್ರಮಿಸಿ ಮತ್ತೆ ಏರಲು ಶುರು ಮಾಡಬೇಕಾಗತ್ತೆ. ಇಷ್ಟೆಲ್ಲ ನಾನು ಚಾರಣದಲ್ಲಿ ಕಲಿತೆ ಅಂತ ಹೇಳ್ತಿದ್ದಾರೆ. ಅಫ್ಕೋರ್ಸ್ ಹೌದು, ಎಷ್ಟು ಸತ್ಯ ಇವೆಲ್ಲವೂ ಕೂಡ ನಾವು ಎಕ್ಸ್ಪೀರಿಯನ್ಸ್ ಮಾಡೋದು. ಆ್ಯಂಡ್ ನಾನು ಪ್ರಕೃತಿಯ ಜೊತೆ ಮಾತಾಡೋ ವಿಚಾರದಲ್ಲಿ ಒಂದು ಸಲ ಎಲ್ಲೋ ಹೇಳಿದ್ದೆ ಅನಿಸುತ್ತೆ. ನಾವು ಮೌನದಲ್ಲಿದ್ದಾಗ ಪ್ರಕೃತಿ ನಮ್ಮ ಜೊತೆ ಮಾತಾಡುತ್ತೆ ಅಂತ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಕೂಡ. ನಾನು ಅಷ್ಟೇ, ಏನು ಅಂತ ಹೇಳಲ್ಲ, ಹೋಗಿಬಿಟ್ಟು ಹಿಂಗೆ ಓಕೆನಾ ಅಂತ ಅದನ್ನು ಕೇಳಿದೆ. ಅದು ಹ್ಞೂ ಅಂತು. ಹಿಂಗೆ ಇದು ಓಕೆನಾ ಅಂತ ಕೇಳಿದೆ. ಇದು ಬೇಡ ಅಂತು. ನಾನು ಹಂಗಾದರೆ ಈ ಡಿಸಿಷನ್ ತೊಗೊಳ್ತೀನಿ ಅಂದೆ. ಅಷ್ಟು ಚೆನ್ನಾಗಿ ಮಾತಾಡ್ತದ್ದು. ಆಮೇಲಿಂದ ನನಗೆ ಡೈಲಿ ಬೆಳಗ್ಗೆ 7 ಡೇಸ್ ಇದ್ದೆ ನಾನು ಗುರುಕುಲದಲ್ಲಿ. 7 ದಿನ ಕೂಡ ನಾನು ಈ ಥರ ಪ್ರಕೃತಿ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಗೊತ್ತಾ.
ನಿಜವಾಗ್ಲೂ ಎಷ್ಟು ಅನುಭವಿಸ್ಬೇಕು ಇದೆಲ್ಲ ಮಾಡಿ ಲೈಫಲ್ಲಿ. ಅವರೇನೋ ಮಾಡಿದ್ರು, ಇವರೇನೋ ಮಾಡಿದ್ರು, ಅವ್ರು ನನ್ನ ಬಿಟ್ಟೋದ್ರು, ಇವ್ರು ನನ್ನ ಬಿಟ್ಟೋದ್ರು, ಅವ್ರು ನಂಗೆ ಮೋಸ ಮಾಡಿದ್ರು, ಇವ್ರು ನಂಗೆ ಮೋಸ ಮಾಡಿದ್ರು, ಇದರಲ್ಲೇ ಒದ್ದಾಡ್ತಾ ಇದ್ದೀವಿ. ಸ್ವಲ್ಪ ನಮ್ಮ ಜೊತೆ ನಾವು ಮಾತಾಡೋಣ, ಪ್ರಕೃತಿ ಜೊತೆ ಮಾತಾಡೋಣ, ಮೌನದ ಜೊತೆ ಮಾತಾಡೋಣ. ಆ್ಯಂಡ್ ಪ್ರೀತಿ ಅಲ್ಲಿ ಸೋತ್ರೆ ತಪ್ಪೇನಿಲ್ಲ. ಸೊ ಪ್ರೀತಿ ಅಂದರೆ ಸೆಲ್ಫ್ ಲವಲ್ಲೂ ನಾವು ಸೋಲೋಣ, ಏನು ಪ್ರಾಬ್ಲಮ್ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ. ಹಾಗೆ ಅವ್ರೇನು ಕಲ್ತರು, ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ನೀವು ಒಂದು ಇನ್ಸ್ಟಾಗ್ರಾಮಲ್ಲಿ ನಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ, ನೋಡಿರ್ಬೋದು. ನಾನು ಟ್ರಕ್ಕಿಂಗ್ ಹೋಗಿದ್ದು, ಅದರಲ್ಲಿ ಸೇಮ್ ಮಾತುಗಳನ್ನು ನಾನು ಹೇಳಿದ್ದೀನಿ. ಅಂದರೆ 2 ಥರ ಹೇಳಿದ್ದೀನಿ. ಒಂದು, ನಾವು ಟ್ರಕ್ಕಿಂಗ್ ಹೋಗೋದು ಎಷ್ಟು ಇಂಪಾರ್ಟೆಂಟೋ, ಬೆಟ್ಟ ಹತ್ತೋದು, ನಮ್ಮ ಜೊತೇಲಿ ಬರೋರು ಅಷ್ಟೇ ಇಂಪಾರ್ಟೆಂಟು. ನಮಗೆ ಸುಸ್ತಾಗ್ತದೆ ಅಂದಾಗ ನಿನ್ನ ಕೈಲಿ ಆಗುತ್ತೆ ಬಾ ಅಂತ ಹೇಳೋರ ಜೊತೆ ಹೋಗಬೇಕೇ ಹೊರ್ತು, ಸುಸ್ತಾಯ್ತಾ ಸರಿ ಬಿಡು ನನಗೂ ಆಗಲ್ಲ ಅಂತ ಹೇಳೋರ ಜೊತೆ ಹೋಗಬಾರ್ದು. ಯಾಕೆ? ಅದೇ ಥರ ಜೀವನದಲ್ಲೂ ನಮ್ಮ ಕೈಲಿ ಆಗಲ್ಲಪ್ಪ ಅಂದಾಗ ನಿನ್ನ ಕೈಲಿ ಆಗುತ್ತೆ ಅನ್ನೋರ ಜೊತೆಲಿ ನಾವು ಇರಬೇಕು. ಆಗ್ತಿಲ್ವಾ ಬಂದುಬಿಡು ಅನ್ನೋರ ಜೊತೆಲಿ ನಾವು ಇರಬಾರ್ದು. ಯಾಕೆ? ಬೆಟ್ಟ ಹತ್ತೋ ತನಕ ನಮಗೆ ಕಷ್ಟ. ಬೆಟ್ಟ ಹತ್ತಿದ ಮೇಲೆ ಸುಂದರವಾದ ಕ್ಷಣನ ನೋಡಿದಾಗ, ಪ್ರಕೃತಿಯನ್ನು ನೋಡಿದಾಗ ಹತ್ತಿರೋ ನೋವೆಲ್ಲ ಮರ್ತೋಗುತ್ತೆ. ತಿರುಪತಿ ಬೆಟ್ಟ ಹತ್ತಿ ಹೋಗಿ ತಿರುಪತಿ ದೇವ್ರ ದರ್ಶನ ಆಗ್ತಾ ಇದ್ದಂಗೆ ಹೆಂಗೆ ಎಲ್ಲ ನೋವು ಮರ್ತೋಗುತ್ತೋ ಹಾಗೆ. ಆದರೆ ಹತ್ತಬೇಕಾದ್ರೆ ಆಗುವಂಥ ಪ್ರೊಸೆಸ್ ಇದೆಯಲ್ಲ, ಅದನ್ನು ನಾವು ಎಂಜಾಯ್ ಮಾಡಬೇಕು. ಹತ್ತಿದ ಮೇಲೆ ಖಂಡಿತ ಸುಂದರವಾದ ತಾಣ ಸಿಗುತ್ತೆ. ಸ್ವಲ್ಪ ರೆಸ್ಟ್ ತೊಗೊಂಡು ಮುಂದಕ್ಕೆ ಹೋಗಬೇಕು. ಹಾಗೆ ಲೈಫ್ ಕೂಡ ಏನೋ ಒಂದು ಮಾಡಬೇಕು ಅಂತ ಓಡಾಡ್ತಾ ಇರ್ತೀವಿ. ಸಮ್ಟೈಮ್ಸ್ ಪಾಸ್ ತೊಗೋಬೇಕು ಅಂತ ಅನ್ನಿಸ್ದಾಗ ಪಾಸ್ ತೊಗೊಳ್ಳೋಣ, ಬ್ರೇಕ್ ತೊಗೋಬೇಕು ಅನ್ನಿಸ್ದಾಗ ಬ್ರೇಕ್ ತೊಗೊಳ್ಳೋಣ, ಸ್ವಲ್ಪ ವಿಶ್ರಾಂತಿ ತೊಗೋಬೇಕಾ ವಿಶ್ರಾಂತಿ ತೊಗೊಳ್ಳೋಣ, ಮತ್ತೆ ಹತ್ತೋಣ, ಏರಕ್ಕೆ ಟ್ರೈ ಮಾಡೋಣ, ಏರ್ತಾನೆ ಇರೋಣ. ಲೈಫಲ್ಲಿ ಮೇಲೆ ಹತ್ತೋದು ಎಷ್ಟು ಇಂಪಾರ್ಟೆಂಟೋ, ವಿಶ್ರಾಂತಿ ತೊಗೊಳ್ಳೋದು ಅಷ್ಟೇ ಇಂಪಾರ್ಟೆಂಟು. ಇಳಿಬೇಕಾಗಿರೋದನ್ನು ಇಳಿಯೋಣ, ಹಾಗಂತ ಅಲ್ಲೇ ಇರೋದು ಬೇಡ, ಮತ್ತೆ ಹತ್ತೋಣ. ಇದೆಲ್ಲವೂ ಕೂಡ ಯಾತ್ರೆ ನಮಗೆ ಕಲಿಸುತ್ತೆ. ಸೊ ನೋಡೋಣ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ನೆಕ್ಸ್ಟ್ ನಾನು ಯಾತ್ರೆ ಫಿಕ್ಸ್ ಮಾಡ್ತೀನಿ. ಯಾರ್ಯಾರು ನನ್ನ ಜೊತೆಲಿ ಬರ್ತೀರಾ? ಓಕೆ, ಇವಾಗಲಿಂದನೇ ಎಲ್ಲನೂ ಪ್ರಿಪೇರ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲಿ ಇದೆಲ್ಲವನ್ನು ಎಕ್ಸ್ಪೀರಿಯನ್ಸ್ ಮಾಡಿದಂಥ ನಾನು ಮನಸ್ಸಿಗೆ ವಾಪಸ್ ಏನು ಹೇಳ್ತೀನಿ ಅನ್ನೋದನ್ನು ನಾಳೆ ಎಪಿಸೋಡಲ್ಲಿ ಈ ಅನುಭವಗಳನ್ನು ಕೊಟ್ಟಂಥ, ಈ ಅನುಭವಗಳನ್ನು ಅರ್ಥ ಮಾಡಿಸಿದಂಥ ಮನಸ್ಸಿಗೆ ವಾಪಸ್ ಏನು ಹೇಳ್ತೀವಿ ಅನ್ನೋದನ್ನು ನಾಳಿನ ಎಪಿಸೋಡಲ್ಲಿ ನೋಡೋಣ. ಮನಸ್ಸು ಇನ್ನೂ ಏನಾದ್ರು ಹೇಳೋದಿದೆಯಾ ಅಂತ. ಓಕೆ, ಥ್ಯಾಂಕ್ ಯು.